ಅಲ್ಲಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನನ್ಯ ಡೈರೀಸ್ ಯೂಟ್ಯೂಬ್ ಚಾನೆಲ್. ನನ್ನ ಪ್ರಯಾಣ ಬಂದು ಮೈಸೂರು ಟು ಕಾಪು. ನಮ್ಮ ರೂಟ್ ಮ್ಯಾಪ್ ಬಂದು ಮೈಸೂರು, ಮಡಿಕೇರಿ, ಮಂಗಳೂರು, ಕಾಪು. ಕೆಳಗಡೆ ನಾನು ಮೆನ್ಷನ್ ಮಾಡಿರೋ ಪ್ಲೇಸಸ್ ಮತ್ತು ಕಿಲೋಮೀಟರ್ಸ್, ಆ ಪ್ಲೇಸಿಂದ ಕಾಪುಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತ. ಮೈಸೂರಿಂದ ಕಾಪುಗೆ ಈ ಜರ್ನಿ ಒಂದು ಡೆಸ್ಟಿನೇಷನ್ ಮಾತ್ರ ಅಲ್ಲ, ಪ್ರಕೃತಿಯನ್ನು ಆಸ್ವಾದಿಸುವ ಒಂದು ಸುಂದರ ಅನುಭವ. ಜರ್ನಿ ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಿಗೆ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಬರೀ ಹಸಿರು ಮರಗಳು, ಚಿಕ್ಕ ಚಿಕ್ಕ ಹಳ್ಳಿಗಳು, ಬೆಟ್ಟ, ಸುರಿಯುತ್ತಿರುವ ತುಂತುರು ಮಳೆ, ಮಣ್ಣಿನ ಸುವಾಸನೆ, ತಂಪಾದ ಗಾಳಿ. ಪ್ರಯಾಣದ ಪ್ರತಿಯೊಂದು ತಿರುವಿನಲ್ಲೂ ಪ್ರಕೃತಿ ತನ್ನ ಹೊಸ ರೂಪವನ್ನು ತೋರಿಸುತ್ತಿತ್ತು. ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗಾದರೆ ಬನ್ನಿ ನನ್ನ ಜೊತೆ ಕಾಪುವಿನ ಈ ಸುಂದರ ಪ್ರಯಾಣವನ್ನು ಆನಂದಿಸಿ. ಈಗ ನಾವು ಕಾಪು ಮನೆಗೆ ರೀಚ್ ಆದ್ವಿ. ಆಲ್ಮೋಸ್ಟ್ 8 ಆಗಿತ್ತು ಟೈಮು. ನನಗೆ ಕಾಪು ಅಲ್ಲಿ ಇನ್ನಷ್ಟು ವಿಶೇಷವಾಗಲು ಕಾರಣ ಕಾಪು ಮನೆ. ಈ ಮನೆ ಹೆಸರು ಬಂದು ಚಿತ್ರಕೂಟ. 1997ರಲ್ಲಿ ಕಟ್ಟಿಸಿದ್ದು. ಮನೆ ಸುತ್ತಲೂ ಎತ್ತರವಾಗಿರುವ ತೆಂಗಿನ ಮರಗಳು, ಹಚ್ಚ ಹಸಿರಿನ ಗಿಡಗಳು, ಹೂವಿನ ಸಸ್ಯಗಳು, ತಂಪಾದ ಗಾಳಿ. ಮನೆ ಮುಂದೆ ಇದ್ದ ತುಳಸಿ ಕಟ್ಟೆ ಮನೆಯ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ನೆನಪಿಸುತ್ತಿತ್ತು. ಮನೆಯ ಆವರಣದಲ್ಲೇ ಒಂದು ಹಳೆಯ ಬಾವಿ ಇದೆ. ಮನೆಯೊಳಗೆ ಕಾಲಿಟ್ಟ ತಕ್ಷಣವೇ ಒಂದು ಆತ್ಮೀಯವಾದ ಮನೆಯಂತೆಯೇ ಅನಿಸುವ ವಾತಾವರಣ ನಮ್ಮನ್ನು ಸ್ವಾಗತಿಸಿತು. ಸ್ವಚ್ಛತೆ, ವಿಶಾಲವಾದ ಕೊಠಡಿ ಮತ್ತು ಸರಳವಾದ ಅಲಂಕಾರ ಮನಸ್ಸಿಗೆ ತುಂಬಾ ಇಷ್ಟವಾಯಿತು. ಇವತ್ತು ನಾವು ಹೋಗುತ್ತಿರುವುದು ಕರ್ನಾಟಕದ ಅತ್ಯಂತ ಸುಂದರ ಸಮುದ್ರ ತೀರಗಳಲ್ಲಿ ಒಂದಾದ ಕಾಪು ಬೀಚ್. ಇದು ಲೊಕೇಟ್ ಆಗಿರುವುದು ಕೋಸ್ಟಲ್ ರೀಜನ್ ಆಫ್ ಕರ್ನಾಟಕ. ಈ ಕಾಪು ಬೀಚ್ ಇಂದ ಒಳ್ಳೆ ಅರೇಬಿಯನ್ ವ್ಯೂ ಸಿಗುತ್ತೆ. ಜನರು ಈ ಬೀಚ್ಗೆ ಬರಲು ಮುಖ್ಯವಾದ ಕಾರಣವೇ ಲೈಟ್ ಹೌಸ್. ಈ ಅಲೆಗಳ ಶಬ್ದ, ತಂಪಾದ ಗಾಳಿ ಮತ್ತು ಪ್ರಕೃತಿಯ ನಿಶಬ್ದತೆ ತುಂಬಾ ಮನಸ್ಸಿಗೆ ನೆಮ್ಮದಿ ಕೊಡ್ತು. ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಪುಟ್ಟ ಮರಳು ಏಡಿ ನೋಡಿದೆ. ಮರಳಿನ ಬಣ್ಣದಲ್ಲೇ ಬೆರೆತು ಹೋಗಿರುವುದರಿಂದ ಇದನ್ನು ಕಂಡು ಹಿಡಿಯುವುದೇ ಒಂದು ವಿಶೇಷ. ಸಮುದ್ರದ ಪ್ರತಿಯೊಂದು ಅಲೆ ಕೂಡ ಪ್ರಕೃತಿಯ ಒಂದು ಪುಟ್ಟ ಉಡುಗೊರೆಯನ್ನು ದಡಕ್ಕೆ ತಂದು ಬಿಡುತ್ತದೆ. ಹಾಗೆ ನನಗೂ ಕೂಡ ಶಂಖ, ಕಪ್ಪೆ ಚಿಪ್ಪು ಸಿಕ್ಕಿತು. ಈ ಲೈಟ್ ಹೌಸ್ ಕಟ್ಟಿದ್ದು 1901ರಲ್ಲಿ. ಸುಮಾರು 27 ಮೀಟರ್ ಎತ್ತರವಿದೆ. ಅದನ್ನು ಕಟ್ಟಿರುವುದು ಕಲ್ಲಿನ ಮೇಲೆ. ವಿಸಿಟರ್ಸ್ ಸಹ ಲೈಟ್ ಹೌಸ್ ಒಳಗಡೆ ಹೋಗಿ ನೋಡ್ಬೋದು, ಬಟ್ ನಾವು ಹೋಗಿ ಟೈಮಿಂಗ್ಸ್ ಅಲ್ಲಿ ಓಪನ್ ಇರಲಿಲ್ಲ. ಇಲ್ಲಿ ಫೋಟೋಗ್ರಫಿ, ಡ್ರೋನ್ ಶಾಟ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಸೂಪರ್ ಪ್ಲೇಸ್. ಗಮನವಿರಬೇಕಾದ ವಿಷಯಗಳು: ಬೀಚ್ ನೋಡಿದ ನಂತರ ನಾವು ಬಂದಿರುವುದು ಕಾಪುವಿನ ಸ್ಥಳೀಯ ಮಾರುಕಟ್ಟೆಗೆ. ಬೆಳಗ್ಗೆನೆ ಮಾರುಕಟ್ಟೆ ಚಟುವಟಿಕೆಯಿಂದ ಕಂಗೊಳಿಸುತ್ತದೆ. ಹೊಸದಾಗಿ ಹಿಡಿದ ಮೀನುಗಳು, ಸೀಗಡಿಗಳು, ಏಡಿಗಳು ಹಾಗೂ ತರಕಾರಿ, ಹಣ್ಣುಗಳು, ದಿನಸಿ ಸಾಮಾನುಗಳು ಮತ್ತು ಮನೆಯ ಅಗತ್ಯ ವಸ್ತುಗಳು ಒಂದೇ ಸ್ಥಳದಲ್ಲಿ ಸಿಗುತ್ತದೆ. ಇಲ್ಲಿ ಬೆಳಗಿನ ಜಾವ ಸಮುದ್ರದಿಂದ ಬಂದ ತಾಜಾ ಮೀನುಗಳನ್ನು ನೇರವಾಗಿ ಮಾರಾಟ ಮಾಡುತ್ತಾರೆ. ಬಾಂಗ್ಡೆ, ಅಂಜಲ್, ಪಾಂಪ್ಲೆಟ್, ಪ್ರಾನ್ಸ್, ಕ್ರ್ಯಾಬ್, ಸೀಗಡಿ ಸೇರಿದಂತೆ ಹಲವಾರು ಬಗೆಯ ಸಮುದ್ರ ಆಹಾರ ಇಲ್ಲಿದೆ. ಈ ಒಣಮೀನನ್ನು ಹೇಗೆ ಮಾಡುತ್ತಾರೆ ಗೊತ್ತಾ? ಸಮುದ್ರದಿಂದ ಹಿಡಿದ ತಾಜಾ ಮೀನುಗಳನ್ನು ಸ್ವಚ್ಛಗೊಳಿಸಿ ಉಪ್ಪು ಹಾಕಿ ಹಲವು ದಿನಗಳ ಕಾಲ ಬಿಸಿಲಿನಲ್ಲಿ ಒಣಗಿಸಬೇಕು. ದೀರ್ಘಕಾಲ ಹಾಳಾಗದೇ ಇರುತ್ತದೆ, ಹಾಗೆ ರುಚಿ ಇರುತ್ತದೆ. ಹಾಗೆ ಹಲವು ಸೀ ಫುಡ್ಗಳನ್ನ ತಗೊಂಡು ಹೋದ್ವಿ. ಪ್ರಾನ್ಸ್, ಅಂಜಲ್ ಫಿಶ್, ಬಾಂಗ್ಡಾ ಫಿಶ್, ಬುತಾಯ್ ಫಿಶ್, ಕಾನೆ ಫಿಶ್. ಮಧ್ಯಾಹ್ನದ ಊಟ ಮಾತ್ರ ಸಖತ್ತಾಗಿತ್ತು. ಬಿಕಾಸ್ ನಾವು ಮಾಡಿದ್ದು ಪ್ರಾನ್ಸ್ಗೆ ರೋಸ್ಟ್, ಫಿಶ್ ಕಬಾಬ್, ಫಿಶ್ ತವಾ ಫ್ರೈ, ಫಿಶ್ ಸಾಂಬಾರ್. ಎಲ್ಲಾದರೂ ರೆಸಿಪಿ ಬೇಕು ಅಂದರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ, ಮಿಸ್ ಮಾಡದೆ ನೋಡಿ. ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಮಳೆ ಜೋರಾಗಿ ಹೋಗಿತ್ತು. ಈ ಬಾವಿನ ನೋಡ್ತಿದ್ದಂಗೆ ನನಗೆ ಹಳೆ ಮೂವೀಸ್ ಜ್ಞಾಪಕ ಬಂತು. ಈ ಬಾವಿ ಮನೆಯ ಸಾಂಪ್ರದಾಯಿಕ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತಿತ್ತು. ಆದರೂ ಸಖತ್ ಮಜವಾಗಿತ್ತು. ಬಿಸಿ ಬಿಸಿ ಕಾಫಿ ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದು.
ಈಗ ಕುಕ್ಕಿಂಗ್ ಮಾಡೋಕೆ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ವಿ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ, ನಾನು ಅಪ್ಲೋಡ್ ಮಾಡ್ತೀನಿ ರೆಸಿಪೀಸ್ನ. ಹಾಗೆ ಅಡುಗೆ ಮಾಡ್ತಾ ಮೇಲ್ಗಡೆ ಸೀನ್ರಿ ನೋಡೋಣ ಅಂತ ಬಂದೆ. ಅಲ್ಲಿ ಬಂದಾಗ ಸೀನ್ರಿ ಜೊತೆಗೆ ನಮಗೆ ಕಾಣಿಸಿದೆ ಈ ಮುದ್ದಾದ 3 ಬೆಕ್ಕುಗಳು. ವೇಸ್ಟ್ ಫಿಶ್ಗಳಿತ್ತಲ್ಲ ಅದನ್ನ ಎತ್ಕೊಳ್ಳೋಕ್ಕೆ. ಸೊ ಒಂದು ಬೆಕ್ಕು ಕೆಳಗಡೆ ಜಂಪ್ ಮಾಡಿ ಧೈರ್ಯವಾಗಿ ಹೋಯಿತು. ಅಲ್ಲಿ ಒಂದು ಬೆಕ್ಕು ಫುಲ್ ಭಯದಿಂದ ಕುತ್ಕೊಂಡಿದೆ, ಹೆಂಗೆ ಹೋಗ್ಲಿ ನಾನು ತಿನ್ನಲಿ ಅಂತ. ಹಾಗೆ ಇನ್ನೊಂದು ಬೆಕ್ಕು ಹಿಂದೆಗಡೆಯಿಂದ ಮೆತ್ತಗೆ ಬಂತು, ಈ ಸತಿ ನಾನು ಹೋಗಿ ಧೈರ್ಯವಾಗಿ ತಿಂತೀನಿ ಅಂತ. ಬಟ್ ಅದು ಬಂತು, ಅಲ್ಲಿಂದ ನೋಡ್ತಾ ಇತ್ತು. ಏನು ಮಾಡೋದು ಅನ್ನೋದು ಇಬ್ರಿಗೂ ಗೊತ್ತಾಗಿದೆ. ಸುಮ್ಮನೆ ಕುತ್ಕೊಂಡು ಅದನ್ನೇ ನೋಡ್ತಿತ್ತು ತಿನ್ನೋದನ್ನು. ಸೊ ಈಗ ಊಟ ರೆಡಿ ಆಯಿತು, ಊಟ ಮಾಡೋಣ ಅಂತ ಎಲ್ಲ ಕುತ್ಕೊಂಡ್ವಿ. ಕುತ್ಕೊಂಡು ನೋಡಿದಾಗ ಅಲ್ಲಿ ಕರೆಕ್ಟಾಗಿ ನಮ್ಮ ಕಾಂಪೌಂಡ್ ಒಳಗಡೆ ನವಿಲು ಕಾಣಿಸ್ತು. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಹತ್ತಿರದಲ್ಲೇ ಹಿಂಗೆಲ್ಲ ನೋಡಬೇಕು ಅಂದರೆ ಎಷ್ಟು ಖುಷಿಯಾಗಿರುತ್ತೆ ಅಲ್ಲ. ನಿಜವಾಗ್ಲೂ ಇಂಥ ಜಾಗದಲ್ಲಿ ಇರಬೇಕು ಅನಿಸುತ್ತೆ. ಇದು ನೋಡಾದ್ಮೇಲೆ ನಾವು ಮತ್ತೆ ಕಾಪುಯಿಂದ ಹೊರಟಿದ್ದು ಮಲ್ಪೆ ಬೀಚ್ಗೆ. ಬಿಕಾಸ್ ಸಂಜೆ ಆಗಿತ್ತು, ನಾವು ಸಂಜೆ ಹೋಗೋಣ ಮಲ್ಪೆಯಲ್ಲಿ ಆಟ ಆಡೋಕ್ಕೆ ಅಂದ್ಕೊಂಡು ಎಲ್ಲ ರೆಡಿಯಾಗಿ ಹೋದ್ವಿ. ಐ ವಾಸ್ ಸೋ ಎಕ್ಸೈಟೆಡ್ ಬಿಕಾಸ್ ನಾನು ಮಲ್ಪೆಗೆ ಬಂದು ತುಂಬ ವರ್ಷ ಆಗೋಗಿತ್ತು. ಸೊ ನಾನು ನೀರಲ್ಲಿ ಆಟ ಆಡೋಕ್ಕೆ ಅಂತಲೇ ಬಂದಿತ್ತು. And it was very fun, and please do visit Malpe, and thank you, bye bye. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲವ್ ಯು ಆಲ್.